ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎರಡನೇ ಸುದ್ದಿ ಪರಮಾಣು ಒಪ್ಪಂದಕ್ಕೆ ಬಿಟ್ಟದ್ದು. ಈ ಪರಮಾಣು ಒಪ್ಪಂದ ಇರಾನ್ ಬಿಡುವಂತೆ ಕಾಣಿಸ್ತಾ ಇಲ್ಲ. ನಾವು ಪರಮಾಣು ಸಶಸ್ತ್ರ ರಾಷ್ಟ್ರ ಆಗಬೇಕು ಅಂತ ಅವ್ರು ಬಯಸ್ತಿದ್ದಾರೆ. ಅಮೆರಿಕ ಅದಕ್ಕೆ ಅವಕಾಶ ಕೊಡುವಂತೆ ಕಾಣಿಸ್ತಾ ಇಲ್ಲ. ಈ ಬೆಳವಣಿಗೆಗಳು ಯಾಕೆ ಆಗ್ತಾ ಇದೆ ಅಂತ ಹೇಳಿದರೆ, ಇರಾನ್ ಮಧ್ಯಪ್ರಾಚ್ಯದಲ್ಲಿ ಇದ್ಕೊಂಡು ಒಂದು ವೇಳೆ ಪರಮಾಣು ಸಶಸ್ತ್ರ ರಾಷ್ಟ್ರ ಆಗಿಬಿಟ್ರೆ ಇಸ್ರೇಲ್ನ ಕತೆ ಏನು ಅನ್ನುವಂತಹ ಅನುಮಾನ ಅಮೆರಿಕಕ್ಕಿದೆ. ಮಧ್ಯಪ್ರಾಚ್ಯಗಳ ಉಳಿದ ರಾಷ್ಟ್ರಗಳ ಕತೆ ಏನಾಗಬಹುದು ಎನ್ನುವಂಥ ಆತಂಕ ಅಮೆರಿಕಕ್ಕೆ ಇರಬಹುದು. ಈ ಕಾರಣಕ್ಕಾಗಿಯೇ ಇರಾನ್ ಮೇಲೆ ಇಂತಹ ದಿಗ್ಬಂಧನಗಳನ್ನು ಅಮೆರಿಕ ಅನೇಕ ವರ್ಷಗಳಿಂದ ವಿಧಿಸ್ತಾ ಬರ್ತಾ ಇದೆ. ಹಾಗಾದರೆ ಇದೀಗ ಆಗ್ತಾ ಇರುವಂತಹ ಬೆಳವಣಿಗೆ ಏನು? 20 ವರ್ಷ 5 ವರ್ಷ ಷರತ್ತುಗಳ ಅನ್ವಯ ಏನು? ಪರಮಾಣು ಷರತ್ತುಗಳೇನು? ಇರಾನ್ ಪರಮಾಣು ಕನಸುಗಳ ಮೇಲೆ 20 ವರ್ಷ ನಿಷೇಧವನ್ನು ಅಮೆರಿಕ ಬಯಸ್ತಾ ಇದೆ. 20 ವರ್ಷ ಯಾವುದೇ ಕಾರಣಕ್ಕೂ ಇರಾನ್ ಪರಮಾಣು ಸಶಸ್ತ್ರೀಕರಣ ರಾಷ್ಟ್ರ ಆಗಬಾರದು, ತಯಾರು ಮಾಡಬಾರದು, ಪ್ರಯತ್ನವನ್ನೇ ಪಡಬಾರದು ಅಂತ ಅಮೆರಿಕ ಹೇಳ್ತಾ ಇರೋದು. ಯುರೇನಿಯಂ ಪುಷ್ಟೀಕರಣ 5 ವರ್ಷಗಳ ಕಾಲ ಸ್ಥಗಿತಗೊಳಿಸೋದಕ್ಕೆ ಇರಾನ್ ಒಪ್ಪಿಗೆ ಕೊಡ್ತಾ ಇದೆ. ಒಂದು ಕಡೆ ಅಮೆರಿಕದ ಬೇಡಿಕೆ 20 ವರ್ಷ. ಒಂದು ವೇಳೆ 20 ವರ್ಷ ಅವಕಾಶವನ್ನು ಕೊಟ್ಟರೆ, ಅಂದರೆ ಸ್ಥಗಿತ ಮಾಡಿಬಿಟ್ರೆ ಇರಾನನ್ನು ಮತ್ತಷ್ಟು ಹಿಂದಕ್ಕೆ ತಳ್ಳಬಹುದು ಅಂತ ಅಮೆರಿಕದ ಲೆಕ್ಕಾಚಾರ ಇದೆ. ಆದರೆ ಇರಾನ್ ಹೇಳ್ತಾ ಇರೋದು ನಾವು 5 ವರ್ಷಕ್ಕೆ ನಾವು ಒಪ್ಕೊಳ್ತೀವಿ ಅಂತ. ಆದರೆ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ 12 ವರ್ಷಗಳ ಕಾಲ ಸ್ಥಗಿತಗೊಳಿಸಬಹುದು ಎನ್ನುವಂಥ ವರದಿಗಳು ಇರಾನ್ನಿಂದ ಬರ್ತಾ ಇದೆ. ಇದು ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಾ ಇರುವಂತಹ ಈ ಪರಮಾಣು ವಿಚಾರದಲ್ಲಿ ಈ ಬಾರ್ಗೇನಿಂಗ್ ಆಗ್ತಾ ಇದೆ. ಇವೆಲ್ಲದರ ನಡುವೆ ಇರಾನ್ಗೆ ಆಫರ್, ಟ್ರಂಪ್ಗೆ ಡಿಚ್ಚಿ ಕೊಟ್ಟು ಪುಟಿನ್ ಗೇಮ್ ಆಡ್ತಾ ಇದ್ದಾರೆ. ಇಲ್ಲಿ ನಾವು ನಿನ್ನೆ ಇದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ವಿ. 2015ರಲ್ಲಿ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಪ್ರಕಾರ ಕೆಲವೊಂದಿಷ್ಟು ಯುರೇನಿಯಮನ್ನು ಆ ಸಮಯದಲ್ಲಿ ಇರಾನ್ ರಷ್ಯಾ ಕಳಿಸ್ಕೊಡ್ತು, ರಷ್ಯಾ ಅದನ್ನು ಸ್ವೀಕಾರ ಮಾಡ್ತು ಅಂತ. ಇದೀಗ ರಷ್ಯಾ ಒನ್ಸ್ ಅಗೇನ್ ಅದನ್ನೇ ಹೇಳ್ತಾ ಇದೆ. ಇರಾನ್ ಬಳಿ ಇರುವಂಥ 450 kg ಯುರೇನಿಯಂ ಏನಿದೆ ಅದನ್ನು ನಾವು ಸ್ವೀಕಾರ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ. ಆ ಮುಖಾಂತರ ಅಮೆರಿಕಕ್ಕೆ ಇರುವಂತಹ ಈ ಆತಂಕ ಏನಿದೆ ಅದನ್ನು ನಾವು ದೂರ ಮಾಡ್ತೀವಿ ಅಂತ 2015ರಲ್ಲಿ 11,000 kg ಯುರೇನಿಯಮನ್ನು ಅವ್ರು ರವಾನೆ ಮಾಡಿದ್ರು ಒಪ್ಪಂದದ ಪ್ರಕಾರ. ಈ ಒಪ್ಪಂದದ ಪ್ರಕಾರ ಏನಾಗಿತ್ತು ಅಂತ ಹೇಳಿದ್ರೆ 300 kgಗೂ ಅಧಿಕ ಯುರೇನಿಯಮನ್ನು ಯಾವುದೇ ಕಾರಣಕ್ಕೂ ಇರಾನ್ ಪರಿಷ್ಕರಣೆ ಮಾಡಬಾರ್ದು ಅನ್ನುವಂಥದ್ದು ಇತ್ತು. ಆದರೆ 450 kgಗೆ ಅದು ಏರಿಕೆ ಆಗಿದೆ. ಇದು ಅಮೆರಿಕಕ್ಕೆ ತಲೆನೋವಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆ ಟ್ರಂಪ್ ಹಾರ್ಮುಜ್ ವಿಚಾರದಲ್ಲಿ ಕೈಗೊಳ್ತಾ ಇರುವಂಥ ಕೆಲವೊಂದಿಷ್ಟು ನಿರ್ಣಯಕ್ಕೆ ಪುಟಿನ್ ಕೆಂಡವಾಗ್ಬಿಟ್ಟಿದ್ದಾರೆ. ಏನು ಹೇಳ್ತಿದ್ದಾರೆ ಪುಟಿನ್? ಹಾರ್ಮುಜ್ ಮೇಲೆ ಏರಿರುವ ನೌಕಾ ದಿಗ್ಬಂಧನವನ್ನು ಖಂಡಿಸಿಬಿಟ್ಟಿದ್ದಾರೆ. ಅಂದರೆ ಅಮೆರಿಕದ 2 ನೌಕೆಗಳು ಹಾರ್ಮುಜ್ನತ್ತ ಬಂದು ಇರಾನ್ ಏನಾದರೂ ಇದರ ಮೇಲೆ ಆಟವನ್ನು ಆಡಿಬಿಟ್ರೆ ನಾವು ಅದನ್ನು ಹೊಡೆದುರುಳಿಸ್ತೀವಿ ಅಂತ ಹೇಳ್ತಾ ಇರೋದು, ಇರಾನ್ನ ಮಿತ್ರ ರಾಷ್ಟ್ರಗಳು ಮತ್ತು ಇರಾನ್ನ ಹಡಗುಗಳನ್ನು ಬಿಡದೇ ಇರೋದು, ಎಲ್ಲ ಬೆಳವಣಿಗೆಗಳನ್ನು ಏನು ಅಮೆರಿಕ ಮಾಡ್ತಾ ಇದೆ, ಇದಕ್ಕೆ ಇದೀಗ ಪುಟಿನ್ ಅವರು ಕೆಂಡ ಕಾರುಬಿಟ್ಟಿದ್ದಾರೆ. ಕೆಂಡ ಕಾರುವುದರ ಜೊತೆಗೆ ಅವರು ಹೇಳ್ತಾ ಇರೋದು, ಇಂತಹ ಕ್ರಮಗಳಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಭಾರಿ ಹಾನಿಯಾಗುತ್ತೆ. ಇರಾನ್ ಅಮೆರಿಕ ವಾಯು ನೌಕಾದಾಳಿಯಿಂದಾಗಿ ಜಾಗತಿಕ ಆರ್ಥಿಕತೆ ತತ್ತರಿಸಿ ಹೋಗ್ಬಿಡುತ್ತೆ ಎನ್ನುವಂತಹ ಮಾತುಗಳನ್ನು ಪುಟಿನ್ ಅವರು ಹೇಳಿದ್ದು. ಕಳೆದ 10-15 ದಿನಗಳಿಂದ ನಾವು ಅದನ್ನು ಅನುಭವಿಸಿದ್ದೀವಿ, ಏನೇನಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಇರಾನ್ನ ಆರ್ಥಿಕತೆಯ ಗುಟ್ಟು ಕೂಡ ಬಯಲಾಗಿದೆ. ಈಗ ಅಮೆರಿಕ ಏನು ಮಾಡಿತ್ತು, ಇರಾನ್ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ವಿಧಿಸಿತ್ತು ಬೇರೆ ಬೇರೆ ಕಾರಣಗಳಿಗಾಗಿ. ಹೀಗಾಗಿ ಇರಾನ್ಗೆ ಒಂದು ರೀತಿಯಾದಂತಹ ಸಂಕಷ್ಟ ಎದುರಾಗ್ಬಿಟ್ಟಿತ್ತು. ಇವೆಲ್ಲ ಸಂಕಷ್ಟಗಳ ಹೊರತಾಗಿಯೂ ಕೂಡ ಇರಾನ್ ಆರ್ಥಿಕತೆಯನ್ನು ಗಳಿಸಿಬಿಟ್ಟಿದೆ. ಹೆಂಗೆ? 2019ರಿಂದ ಇರಾನ್ 170 ರಾಷ್ಟ್ರಗಳೊಂದಿಗೆ ಸರಕು ವಿನಿಮಯಗಳನ್ನು ಮಾಡ್ಕೊಂಡಿದ್ದಾರೆ. ಅವ್ರು ಹೆಂಗೆ ಮಾಡ್ಕೊಂಡಿದ್ದಾರೆ ಸರಕು ವಿನಿಮಯಗಳನ್ನು? ಭಾರತದಲ್ಲಿ ಹಿಂದೆ ಬಾರ್ಟರ್ ಸಿಸ್ಟಮ್ ಇತ್ತಲ್ಲ, ಸರಕುಗಳ ಬದಲಾಗಿ ಸರಕುಗಳು. ಆ ರೀತಿಯಾಗಿ ನಾವು ನಿಮಗೆ ತೈಲ ಕೊಡ್ತೀವಿ, ಭಾರತದವರು ನಮಗೆ ಅಕ್ಕೆ ಮತ್ತು ಟೀ ಪುಡಿಯನ್ನು ಕೊಡಬೇಕು ಅಂತ ಭಾರತದ ಜೊತೆಗೆ ಒಂದು ಒಪ್ಪಂದ. ಮತ್ತೊಂದು ಕಡೆ ಪಾಕಿಸ್ತಾನ, ಬೇರೆ ಬೇರೆ ರಷ್ಯಾ, ಆ ರಾಷ್ಟ್ರಗಳ ಜೊತೆಗೆ ಕೆಲವೊಂದಿಷ್ಟು ಬಿಸ್ನೆಸ್ ಟ್ರೇಡ್ಗಳನ್ನು ಮಾಡಿಕೊಂಡು ಅವುಗಳ ಮುಖಾಂತರವೂ ಕೂಡ ಇವರು ಕೆಲವೊಂದಿಷ್ಟು ವಸ್ತುಗಳನ್ನು ತರಿಸ್ಕೊಂಡಿದ್ದಾರೆ. ರಷ್ಯಾದಿಂದ ಗ್ಯಾಸು, ತೈಲ ಮತ್ತು ಇವರು ಅವುಗಳಿಗೆ ಇವುಗಳೆಲ್ಲವನ್ನು ಕೊಟ್ಟು ಆಮದು ಆಗಿ ಆಹಾರ ಪದಾರ್ಥಗಳು, ತರಕಾರಿ ಆಗಿರ್ಬೋದು, ಎಲೆಕ್ಟ್ರಿಕ್ ಆಗಿರ್ಬೋದು, ಕಾರಿನ ಬಿಡಿ ಭಾಗಗಳಾಗಿರ್ಬೋದು, ಇವೆಲ್ಲವುಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ. ಬಾರ್ಟರ್ ಸಿಸ್ಟಮ್ ಇದು. ಡಾಲರಲ್ಲಿ ಏನಾದರೂ ವ್ಯವಹಾರ ಮಾಡಿದರೆ ಅದು ಅಮೆರಿಕಾಗೆ ಗೊತ್ತಾಗ್ಬಿಡುತ್ತೆ ಅನ್ನುವಂಥ ಆತಂಕ ಇರಾನ್ಗೆ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ವಸ್ತುಗಳ ಬದಲಾಗಿ ವಸ್ತುಗಳಿಗೆ ಇರಾನ್ ಕಳೆದ 2019ರಿಂದ ಟಿಲ್ ಟುಡೇ ಅಂಥದ್ದೊಂದು ವ್ಯವಹಾರ ಮಾಡಿದ್ದಾರೆ. ಇದರ ಜೊತೆಗೆ ಇರಾನ್ ಜೊತೆಗೆ ಚೀನಾ ಯಾವಾಗಲೂ ನಿಂತಿದೆ. ನಾವು ಮೊದಲ ದಿನದಿಂದಲೂ ಕೂಡ ಹೇಳ್ತಾ ಇದ್ದೀವಿ, ಇರಾನ್ ಜೊತೆಗೆ ಚೀನಾ ನಿಂತಿದೆ, ಯುದ್ಧದಲ್ಲೂ ಕೂಡ ಸಹಾಯ ಮಾಡಿದೆ, ಅದು ಹಣಕಾಸು ವಿಚಾರದಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ ಅಂತ.
ಆರ್ಥಿಕತೆಯ ದೃಷ್ಟಿಯಿಂದಲೂ ಕೂಡ ಬೆನ್ನೆಲುಬಾಗಿ ನಿಂತಿದೆ. ಹೆಂಗೆ? ತೈಲ ಪೂರೈಕೆಗೆ ಪ್ರತಿಯಾಗಿ $400 ಬಿಲಿಯನ್ ಹೂಡಿಕೆಯ ಭರವಸೆಯನ್ನು ಇವರು ಕೊಟ್ಟಿದ್ದು. 400 ಬಿಲಿಯನ್ ಅಂದರೆ 25 ವರ್ಷಗಳ ಅದೊಂದು ಒಪ್ಪಂದ ಅಂತೆ. ಆ ಒಪ್ಪಂದದ ಮುಖಾಂತರ 33 ಲಕ್ಷ ಕೋಟಿ ರೂಪಾಯಿಯನ್ನು ಚೀನಾ ಇರಾನ್ನ ಬೇರೆ ಬೇರೆ ಕಡೆಗಳಲ್ಲಿ ಇಂಧನ, ಮೂಲಸೌಕರ್ಯ, ತಂತ್ರಜ್ಞಾನ, ಬ್ಯಾಂಕಿಂಗು, ಆರೋಗ್ಯ, ರೈಲ್ವೆ, ರಕ್ಷಣೆ ಎಲ್ಲದರ ಮೇಲೆಯೂ ಕೂಡ ಹೂಡಿಕೆ ಮಾಡೋದು. ಇದಕ್ಕೆ ಪ್ರತಿಯಾಗಿ ಇರಾನ್ ಏನು ಮಾಡೋದು? 8% 10% ಕಡಿಮೆ ದರಕ್ಕೆ ತೈಲವನ್ನು ಚೀನಾಕ್ಕೆ ಕೊಡೋದು. ಇಂಥದ್ದೊಂದು ಒಪ್ಪಂದ ಚೀನಾ ಮತ್ತು ಇರಾನ್ನ ನಡುವೆ ಆಗ್ತಾ ಇರೋದು. ಇವೆಲ್ಲದರ ಜೊತೆಗೆ ಇರಾನ್ ಮತ್ತು ಅಮೆರಿಕ ಮತ್ತೆ ಮಾತುಕತೆಯನ್ನು ನಡೆಸುತ್ತೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಭೆ ಆಯಿತು. ಆ ಸಭೆಯಲ್ಲಿ ಯಾವುದೇ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಅಮೆರಿಕ ಕೂಡ ಅಂದರೆ ಇರಾನ್ನ ನಿಲುವನ್ನು ಒಪ್ಪಿಕೊಳ್ಳಿಲ್ಲ. ವ್ಯಾನ್ಸ್ ವಾಪಸ್ ಬಂದರು. ಅಂದರೆ ಪರಮಾಣು ವಿಚಾರದಲ್ಲಿ, ಹಾರ್ಮುಜ್ ವಿಚಾರದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳಾಯಿತು. ಅಸಮಾಧಾನಗೊಂಡು ಅವರವರ ನಿಯೋಗಗಳು ಅವರವರ ದೇಶಗಳಿಗೆ ವಾಪಸ್ ಹೋಯಿತು. ಆದರೆ ಇದೀಗ ಏಪ್ರಿಲ್ 21ನೇ ತಾರೀಕಿಗೆ ಕದನ ವಿರಾಮದ ಒಪ್ಪಂದದ ಹೊಸ ಮಾತುಕತೆಗೆ ಉಭಯ ದೇಶಗಳು ಇದೀಗ ಒಲವನ್ನು ತೋರಿಸಿವೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇವತ್ತು 14ನೇ ತಾರೀಕು. ಅಂದರೆ ಈ ಎರಡು ದೇಶಗಳ ನಡುವೆ ಕೇವಲ 14 ದಿನಗಳ ಕಾಲ ಮಾತ್ರ ಕದನ ವಿರಾಮದ ಬಗ್ಗೆ ಚರ್ಚೆ ಆಗಿತ್ತು. ಇದೀಗ ಪಾಕಿಸ್ತಾನದ ಇಸ್ಲಾಮಾಬಾದ್ ಅಥವಾ ಜಿನೇವಾದಲ್ಲಿ ಈ ಸಂಧಾನ ಚರ್ಚೆಯನ್ನು ಮಾಡೋದಕ್ಕೆ ಫೆಬ್ರವರಿ 26ನೇ ತಾರೀಕಿಗೆ ಎಲ್ಲಿ ಸಭೆ ಆಗಿತ್ತೋ ಅದೇ ಜಾಗದಲ್ಲಿ ಸಭೆ ಮಾಡಿಸೋದಕ್ಕೆ ಮತ್ತೊಮ್ಮೆ ತಯಾರಾಗ್ತಾ ಇದೆ ಅಂತೆ.